ಹಲೋ ಎಲ್ರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದೇವಸ್ಥಾನಕ್ಕೆ ಹೋಗೋಣ ಅಂದ್ಬಿಟ್ಟು ಬೆಳಗ್ಗೆನೇ ಎದ್ದು ರೆಡಿಯಾಗಿದ್ದೀನಿ. ಬೇಗ ಹೊರಡಬೇಕು ಅಂದ್ಕೊಂಡ್ವಿ, ಬಟ್ ಆಗಲಿಲ್ಲ. ಆ್ಯಸ್ ಯೂಶ್ವಲ್ ಲೇಟಾಗಿ ಆಗುತ್ತೆ. ಫುಲ್ ವೈಟಲ್ಲಿ ರೆಡಿಯಾಗಿದ್ದೀನಿ. ಯಾಕೋ ಈಗ ವೈಟ್ ಮೇಲೆ ತುಂಬ ಲವ್ ಆಗ್ತಿದೆ. ನಮ್ಮ ಮನೆ ಹತ್ರ ನಾನು ಬಸ್ ಹತ್ತಿ ಇವಾಗ ಸಬರಿಗೆ ಬಂದೆ. ಸಬರಿಂದ ಇವಾಗ ಬಸ್ ಹತ್ತಿ ದೇವಸ್ಥಾನಕ್ಕೆ ಹೊರಡಬೇಕು. ನಂಜನಗೂಡಿಗೆ ಹೊರಡ್ತಿರೋದು. ಅವಳು ಬಂದಿದ್ಲು, ಅವಳು ನಾನಿಬ್ಬರು ಒಟ್ಟಿಗೆ ಹೊರಟ್ವಿ. ಅದು ಇದು ಫೋಟೋಸು ಮತ್ತು ಮಾತಾಡಿಕೊಂಡು ಎಲ್ಲ ನೋಡಿಕೊಂಡು ಫ್ರೆಂಡ್ಸ್ ಇದ್ರಂತೂ ಟೈಮ್ ಪಾಸ್ ಆಗೋದೇ ಗೊತ್ತಾಗಲ್ಲ. ಹಾಗೆ ಫೋಟೋಸೆಲ್ಲ ಇಟ್ಕೊಂಡ್ವಿ. ಮೈಸೂರಲ್ಲಿ ಇವಾಗ ಫುಲ್ ವೈಬ್ಸೇ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಯಾರ್ಯಾರು ಬಂದಿಲ್ಲ ಮೈಸೂರಿಗೆ ಈಗಲೇ ಬನ್ನಿ. ಹಾಗೆ ನನ್ನ ಫೇವ್ರೇಟ್ ಇರೋ ಕಾಣಿಸೋ ನಾನಂತೂ ಕ್ಯಾಪ್ಚರ್ ಮಾಡದೆ ಬಿಡಲ್ಲ. ಅಲ್ಲೂ ಇಳ್ಕೊಂಡ್ವಿ. ದೇವಸ್ಥಾನದ ಹತ್ರನೇ ಸ್ಟಾಪ್ ಕೊಡ್ತಾರೆ, ಬಟ್ ನಾವು ದೇವಸ್ಥಾನದ ಹತ್ರ ಗೊತ್ತಿಲ್ಲದೆ ದೇವಸ್ಥಾನದ ಹತ್ರ ಇಳ್ಕೊಳ್ಳಿಲ್ಲ. ಬಸ್ ಸ್ಟ್ಯಾಂಡಲ್ಲಿ ಇಳ್ಕೊಂಡು ದೇವಸ್ಥಾನಕ್ಕೆ ಇವಾಗ ಕ್ಯೂವಲ್ಲಿ ನಿಂತಿದ್ದೀವಿ. ಕ್ಯೂವಲ್ಲಿ ನಿಂತ್ಕೊಂಡು ಯೋಚನೆ ಮಾಡ್ತಿದ್ವಿ, ಇವತ್ತು ರಶ್ ಕಮ್ಮಿ ಇದೆಯಲ್ಲ ಅಂತ. ತುಂಬ ರಶ್ ಕಮ್ಮಿ ಇತ್ತು, ಕ್ಲೀನಾಗಿ ದರ್ಶನ ಎಲ್ಲ ಆಯಿತು. ಹೊರಗಡೆ ಎಲ್ಲ ಫೋಟೋಸು ನೀವು ನೋಡಿದ್ರೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಆ ಮೋಡಕ್ಕೂ ದೇವಸ್ಥಾನಕ್ಕೂ ಬರವ್ವ ಹೇಳೋಕ್ಕೆ ಆಗಲ್ಲ, ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು. ಮತ್ತು ನಂದು ಒಂದು ಅರ್ಕೆ ಇತ್ತು, ಆ ಅರ್ಕೆನೂ ತೀರಿಸ್ಬೇಕಿತ್ತು. ಅರ್ಕೆ ತೀರ್ಸೋದಕ್ಕೆ ನನ್ನ ಸಮಾಧಾನ ಏನಿರಲಿಲ್ಲ. ಇವಾಗೆಲ್ಲ ತೀರಿಸ್ತು, ಒಂದು ನೆಮ್ಮದಿ. ಅಲ್ಲೂ ಮುಗಿಸ್ಕೊಂಡೆಲ್ಲ ಕ್ಲೀನಾಗಾಯಿತು. ಮತ್ತು ಬಸ್ ಹತ್ಕೊಂಡು ಮಾತಾಡ್ಕೊಂಡು ಮನೆಗೆ ಆಲ್ರೆಡಿ ಬಂದು ರೀಚ್ ಆದೆ ನಾನು. ಇವಾಗ ಪ್ಲ್ಯಾನ್ ಮಾಡ್ತಿದ್ವಿ ಡ್ರೋನ್ ಶೋಗೆ ಹೋಗೋಣ ಅಂತ ಅಂದ್ಬಿಟ್ಟು ಹೋಗಬೇಕು. ಹೊರಟ್ವಿ. ನಮ್ಮ ಡ್ಯಾಡಿ ಬಿಟ್ಕೊಡ್ತಾಯಿದ್ರು, ಅವ್ರ ಹತ್ರ ಬಿಡಿಸ್ಕೊಂಡು ಹಂಗೆ ಹೋದೆ. ಫಸ್ಟ್ ಟೈಮ್ ಹೋಗ್ತಿರೋದು ಡ್ರೋನ್ ಶೋಗೆ. ಮೈಸೂರಲ್ಲಿ ಇತ್ಕೊಂಡೇ ಹೋಗಲ್ಲ ನಾವು. ಮೈಸೂರಲ್ಲಿ ಇತ್ಕೊಂಡೆ ಮೈಸೂರವರು ಎಷ್ಟೋ ಹೋಗಿರಲ್ಲ, ಬಟ್ ಹೊರಗಡೆಯಿಂದ ಎಲ್ಲರೂ ಬಂದು ಎಂಜಾಯ್ ಮಾಡ್ತಿರ್ತಾರೆ. ಯಾರ್ಯಾರು ಹೋಗಿಲ್ಲ ಮೈಸೂರಲ್ಲಿರೋರು ಒಂದ್ಸಲ ಹೋಗಿದ್ದು ಬನ್ನಿ, ಒಳ್ಳೊಳ್ಳೆ ಎಕ್ಸ್ಪೀರಿಯೆನ್ಸ್ ಆಗುತ್ತೆ. ಮತ್ತು ಈ ಸಲ ಗಿನ್ನಿಸ್ ರೆಕಾರ್ಡಲ್ಲೂ ನಮ್ಮದು ನೇಮ್ ಬಂತು. ಇದೇ ಗಿನ್ನಿಸ್ ರೆಕಾರ್ಡ್ಗೆ ಇದಾಗಿತ್ತು. 3000 ಡ್ರೋನ್ಸ್ನ ಯೂಸ್ ಮಾಡಿಕೊಂಡು ಮಾಡಿದ್ದು. ತುಂಬ ಚೆನ್ನಾಗಾಯಿತು. ಏನಿರದೆ ನಾಳೆಗಳು ಎಲ್ಲಿದೆ